ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ 84ನೇ ಕೀರ್ತನೆ 12ನೇ ವಾಕ್ಯವನ್ನು ನಮಗೆ ಓದೋಣ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನಲ್ಲಿ ಭರವಸವಿಡುವ ಮನುಷ್ಯನು ಧನ್ಯನು. ನಾನು ಹೇಳಿದ ಹಾಗೆ 84ನೇ ಕೀರ್ತನೆಯಲ್ಲಿ 3 ರೀತಿಯ ಧನ್ಯರು. 1, ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು. 2, ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು. 3ನೇದಾಗಿ, ನಿನ್ನಲ್ಲಿ ಭರವಸವಿಡುವ ಮನುಷ್ಯನು ಧನ್ಯನು. ದೇವರ ವಾಕ್ಯವನ್ನು ಓದುವಾಗ ಈ ಭರವಸೆ ಅನ್ನೋದು ಬಹಳ ಪ್ರಾಮುಖ್ಯವಾದಂತಹ ಒಂದು ಕಾರ್ಯ. ನಮಗೆ ಯಾರ ಮೇಲೆ ಭರವಸೆ ಇದೆ, ಯಾರ ಮೇಲೆ ನಾವು ನಂಬಿಕೆ ಇಟ್ಟಿದ್ದೇವೆ. ಈ ಭರವಸೆ ಮತ್ತು ನಂಬಿಕೆ 2 ವ್ಯತ್ಯಸ್ತವಾದಂತಹ ಒಂದು ಅನುಭವ. ಒಂದು ರೀತಿಯಲ್ಲಿ ಸೇಮ್, ಅದು ಅಣ್ಣ ತಮ್ಮ ಇದ್ದ ಹಾಗೆ. ನಂಬಿಕೆ ಮತ್ತು ಭರವಸೆ, ಫೇತ್ ಆ್ಯಂಡ್ ಕಾನ್ಫಿಡೆನ್ಸ್ 2 ಒಂದೇ ಅಲ್ಲ. ಆದರೆ ಫೇತ್ ಅಂದರೆ ನಂಬಿಕೆ, ಭರವಸೆ ಅಂದ್ರೇನು, ಕಾನ್ಫಿಡೆನ್ಸ್ ಅಂದ್ರೇನು, ಅದು ನಂಬಿಕೆನೇ. ಬಟ್ ಒಂದು ಸ್ಟೆಪ್ ಮುಂದೆ, ಅದು ಫೇತ್ಗಿಂತ ಒಂದು ಸ್ಟೆಪ್ ಮುಂದೆ. ನನಗೊಂದು ಕಾನ್ಫಿಡೆನ್ಸ್, ಫೇತ್ ಇದ್ದಾಗ ನನ್ನಲ್ಲಿ ಅಪನಂಬಿಕೆನೂ ಇರಬಹುದು, ನಂಬಿಕೆನೂ ಇದೆ, ಅಪನಂಬಿಕೆನೂ ಇದೆ. ಆಗುತ್ತೆ ಅಂತ ಹೇಳ್ತಾ ಇರುತ್ತೆ, ಆದರೆ ಅದೇ ಸಮಯದಲ್ಲಿ ಮನಸ್ಸಲ್ಲಿ ಆಗುತ್ತೋ ಇಲ್ವೋ ಒಂದು ಕನ್ಫ್ಯೂಷನ್, ನಡೆಯುತ್ತೋ ಇಲ್ವೋ ಎಂಬ ಒಂದು ಕನ್ಫ್ಯೂಷನ್. ಪೇತ್ರನಲ್ಲಿ ನಂಬಿಕೆ ಇತ್ತು, ಮಾರ್ತಳಲ್ಲಿ ನಂಬಿಕೆ ಇತ್ತು, ಅನೇಕ ಭಕ್ತರುಗಳಲ್ಲಿ ನಂಬಿಕೆ ಇತ್ತು. ಪೇತ್ರನಲ್ಲಿ ನಂಬಿಕೆ ಇದ್ದಂತಹ ಪೇತ್ರ, ಅವನು ಸಮುದ್ರದಲ್ಲಿ ಮುಳುಗಿದಾಗ, ಅಯ್ಯೋ ದೇವರೇ, ನಾನು ಮುಳುಗ್ತಾ ಇದ್ದೀನಿ ಅಂತಾನೆ. ಯಾಕೆ, ಯೇಸು ಮುಂದೆ ನಿಂತಿದ್ದಾರೆ, ಆದರೂ ಹಂಗೆ ಹೇಳ್ತಾನೆ. ಅದೇ ಥರ ಮಾರ್ತಳು, ನೀನು ದೇವಕುಮಾರ ಎಂಬುದಾಗಿ ನಾನು ನಂಬುತ್ತೇನೆ ಅಂತ ಹೇಳಿದಂತಹ ಮಾರ್ತಳು, ಕಲ್ಲನ್ನು ತೆಗೀರಿ ಅಂತ ಹೇಳಿದಾಗ, ಸ್ವಾಮಿ ಬೇಡ, ನಾತ ಹುಟ್ಟಿದೆ ಅಂತ ಹೇಳ್ತಾಳೆ. ಕಾರಣ ಏನು? ನಂಬಿಕೆ ಇದೆ, ಬಟ್ ಅದರ ಮಧ್ಯದಲ್ಲಿಯೇ ಅಪನಂಬಿಕೆಯೂ ಸಹ ಇದೆ. ದೇವರು ನನ್ನಿಂದ ನಿಮ್ಮಿಂದ ಬಯಸುವಂಥದ್ದು, ನಾವು ಕಾನ್ಫಿಡೆಂಟ್ ಆಗಿರಬೇಕು. ದೇವರ ಮೇಲೆ ಪೂರ್ಣ ಭರವಸೆ. ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಭರವಸೆ ಮನುಷ್ಯರ ಮೇಲೆ ಇಡಬಾರ್ದು, ನಂಬಿಕೆ ಇಡ್ಬೋದು, ಭರವಸೆ ದೇವರ ಮೇಲೆ ಇಡಬೇಕು. ನನ್ನ ಕಾನ್ಫಿಡೆನ್ಸ್ ದೇವರ ಮೇಲೆ. ಅದರ ಅರ್ಥ, ನಂಬಿಕೆ ಇದ್ದಾಗ ಅಪನಂಬಿಕೆಯೂ ಸಹ ಅದರಲ್ಲಿ ಬಂದಿರುತ್ತೆ. ಆದರೆ ದೇವರ ಸನ್ನಿಧಾನದಲ್ಲಿ ಒಂದು ಭರವಸೆ ಉಳ್ಳಂತಹ ವ್ಯಕ್ತಿ, ಕಾನ್ಫಿಡೆಂಟ್ ಆದಂತಹ ವ್ಯಕ್ತಿ, ಅವನಿಗೆ ಗೊತ್ತು, ಏನೇ ಆದರೂ ನನ್ನ ದೇವರು ಬರ್ತಾನೆ. ಒಂದು ಕಾನ್ಫಿಡೆನ್ಸ್ ಅಂದರೆ, ಶದ್ರಕ್ ಮೇಷಕ್ ಅಬೇದ್ನೆಗೋಗೆ ಹೋಗೋದು ಕಾನ್ಫಿಡೆನ್ಸ್, ದಾನಿಯಲ್ದು ಕಾನ್ಫಿಡೆಂಟ್. ನಿನ್ನನ್ನು ಸಿಂಹದ ಗುಹೆಗೆ ಹಾಕ್ತೀನಿ ಅಂತ ಹೇಳಿದಾಗಲೂ ಅವರಿಗೊಂದು ಕಾನ್ಫಿಡೆನ್ಸ್ ಇದೆ, ನನ್ನ ದೇವರು ನನ್ನನ್ನು ಬಿಡಿಸ್ತಾರೆ ಅಂತ. ಟೆನ್ಷನ್ ಮಾಡ್ಕೊಳ್ತಾ ಇಲ್ಲ. ದಾನಿಯಲ್ನನ್ನು ಸಿಂಹದ ಗುಹೆಗೆ ಹಾಕಿ ರಾಜನಿಗೆ ಅಳು ಬರ್ತಾ ಇದೆ. ರಾಜ ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಯೋಚನೆ ಮಾಡ್ತಾನೆ. ಆದರೆ ರಾಜ ಆವತ್ತು ರಾತ್ರಿ ಊಟ ಮಾಡಲ್ಲ, ವಾದ್ಯ ನರ್ತನ ಇದೆಲ್ಲವನ್ನು ಕ್ಯಾನ್ಸಲ್ ಮಾಡ್ತಾನೆ, ಉಪವಾಸವಾಗಿ ರಾತ್ರಿ ಎಲ್ಲ ಕಳೀತಾನೆ. ಯಾಕೆ? ರಾಜನಿಗೊಂದು ಭಯ, ಎಲ್ಲಿ ಸಿಂಹ ದಾನಿಯಲ್ನನ್ನು ತಿಂದುಬಿಡುತ್ತೋ, ದಾನಿಯಲ್ನನ್ನು ಕೊಂದುಬಿಡುತ್ತೋ. ಅವನು ಒಳ್ಳೆ ಮನುಷ್ಯ, ಅವನನ್ನು ನಾನು ಹಿಂಗೆ ಮಾಡಿಬಿಟ್ನಲ್ಲ, ನಾನು ಅವನನ್ನು ಹಾಕಿಸ್ಬಿಟ್ನಲ್ಲ ಅನ್ನೋ ಒಂದು ಕೊರಗು ಅವನಲ್ಲಿದೆ. ಆದರೆ ದಾನಿಯೇಲ್ ವಾಸ್ ಕಾನ್ಫಿಡೆಂಟ್. ಅವನಿಗೊಂದು ಭರವಸೆ ಇತ್ತು, ನನ್ನ ದೇವರು ನನ್ನನ್ನು ಕಾಪಾಡ್ತಾರೆ. ಅಯ್ಯೋ ರಾಜನೇ ನನ್ನನ್ನು ಹಾಕ್ಬಿಟ್ಟ, ಇದ್ಯಾವುದೂ ಕೇಳಲಿಲ್ಲ ಅವನು. ವಾಸ್ ಕಾನ್ಫಿಡೆಂಟ್. ಸಮಸ್ಯೆಗಳ ಮಧ್ಯದಲ್ಲೂ ಭರವಸೆದಲ್ಲಿರುವಂತಹ ವ್ಯಕ್ತಿ, ಅವನು ಧೈರ್ಯವಾಗಿ ಮುನ್ನುಗ್ತಾನೆ. ಶದ್ರಕ್ ಮೇಷಕ್ ಅಬೇದ್ನೆಗೋಗೆ ಬೆಂಕಿಯ ಪವರನ್ನು 7ರಷ್ಟು ಹೆಚ್ಚಿಸ್ತೇವೆ ಅಂತೇಳಿ ಹೆಚ್ಚಿಸಿದಾಗಲೂ ಅವರು ನಿರಾಶರಾಗ್ತಾ ಇಲ್ಲ. ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ, ನಮ್ಮ ದೇವರು, ನಾವು ಆರಾಧನೆ ಮಾಡುವ ದೇವರು ನಮ್ಮನ್ನು ರಕ್ಷಿಸುವುದಕ್ಕೆ ಶಕ್ತನು. ಅವನು ನಮ್ಮನ್ನು ಬಿಡಿಸ್ತಾನೆ. ಬಿಡಿಸಲಿಲ್ಲ ಅಂದರೂ ನಾವು ನೀನು ನಿಲ್ಲಿಸಿದಂಥ ವಿಗ್ರಹ ನಮಸ್ಕರಿಸಲ್ಲ ಅಂತ ಇವನು ಹೇಳ್ತಾನೆ. ನಮ್ಮನ್ನು ಬಿಡಿಸ್ತಾನೆ, ನಮ್ಮ ದೇವರು ನಮ್ಮನ್ನು ಬಿಡಿಸ್ತಾನೆ. ಈ ದಿವಸ ಪ್ರಿಯ ದೇವರ ಮಗುವೆ, ನೀನು ಅನುಭವಿಸ್ತಾ ಇರುವಂಥ ವೇದನೆಯ ಮಧ್ಯದಲ್ಲಿ, ದುಃಖದ ಮಧ್ಯದಲ್ಲಿ ನೀನು ಯಾವಾಗ ಧನ್ಯನಾಗ್ತೀಯ? ನೀನು ದೇವರಲ್ಲಿ ಭರವಸೆ ಇಡುವಾಗ, ದೇವರ ಮೇಲೊಂದು ನಂಬಿಕೆ ಇಡುವಾಗ, ಆ ಭರವಸೆಯಿಂದ ನೀನು ಮುಂದೆ ಸಾಗುವಾಗ ನಿನ್ನನ್ನು ಧನ್ಯರು ಅಂತ ಕರೀತಾರೆ. ದೇವರ ಮೇಲೆ ಪೂರ್ಣವಾದ ಭರವಸೆ ಇಡು.
ಅಪನಂಬಿಕೆಯಿಂದ ಯೋಚನೆ ಮಾಡಬೇಡ. ದೇವರೇ ಹಿಂಗಾಯ್ತಲ್ಲ ಯಾಕೆ, ನೀನು ಕ್ವಶ್ಚನ್ ಮಾಡಬೇಡ. ಪರಿಹಾರ ಕೊಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗೆ ಅದ್ಭುತವನ್ನು ಮಾಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ನೀನು ಆಶ್ರಯಿಸಿ ಮುಂದೆ ಸಾಗುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಆ ದೇವರಲ್ಲಿ ಪೂರ್ಣವಾಗಿ ನೀನು ಭರವಸೆ ಇಡು. ಆ ದೇವರಲ್ಲಿ ಪೂರ್ಣವಾಗಿ ನೀನು ಸಮರ್ಪಿಸು. ಆಗ ನಿನ್ನನ್ನು ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅನೇಕ ಸಂದರ್ಭದಲ್ಲಿ ನಮಗೆ ನಂಬಿಕೆ ಇಲ್ಲ. ಗಿದ್ಯೋನು ಒಂದ್ಸರಿ ಹೇಳ್ತಾನೆ, ಪರಾಕ್ರಮಶಾಲಿಯೇ ಯೆಹೋವ ನಿನ್ನ ಸಂಗಡ ಇದ್ದಾನೆ ಅಂತ ಹೇಳಿದಾಗ ಅವನು ಕೇಳ್ತಾನೆ, ಯೆಹೋವ ನಮ್ಮ ಸಂಗಡ ಇದ್ದರೆ ಇದೆಲ್ಲ ಯಾಕೆ ಬಂತು, ನಮಗೆ ಈ ಕಷ್ಟ ಎಲ್ಲ ಯಾಕೆ ಬಂತು? ನಂಬಿಕೆ ಇದೆ, ಅದೇ ಸಮಯದಲ್ಲಿ ಅಪನಂಬಿಕೆ ಇದೆ. ಈ ದಿವಸ ಅಪನಂಬಿಕೆಯಿಂದ ಪ್ರಶ್ನೆಗಳನ್ನು ಕೇಳುವಂಥ ವ್ಯಕ್ತಿಗಳಾಗದೆ ನಾವು ನಂಬಿಕೆಯಿಂದ ಅದಕ್ಕಿಂತ ಹೆಚ್ಚಾಗಿ ಭರವಸೆ ಉಳ್ಳವರಾಗಿ, ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಇರುವವರಾಗಿ ದೇವರಲ್ಲಿ ಆಶ್ರಯಿಸುವುದಾದರೆ ನಮಗಾಗಿ ಅದ್ಭುತವನ್ನು ಮಾಡುವ ದೇವರು, ಸೇನಾಧೀಶನಾದ ಯೆಹೋವನೇ, ನಿನ್ನಲ್ಲಿ ಭರವಸೆ ಇಡುವ ಮನುಷ್ಯನು ಧನ್ಯನು. ಕಣ್ಣುಗಳನ್ನು ಮುಚ್ಚೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೆ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಾವು ನಿನ್ನಲ್ಲಿ ಭರವಸೆ ಬಿಟ್ಟು ನಿನ್ನಲ್ಲಿ ಆಶ್ರಯಿಸಿ ಕರ್ತನೆ ದೃಢತೆ ಉಳ್ಳವರಾಗಿ ನಂಬಿಕೆಯಲ್ಲಿ ಮುಂದೆ ಸಾಗುವಂತೆ ನೀನು ನಮಗೆ ಸಹಾಯ ಮಾಡು. ಅಪನಂಬಿಕೆಯ ಮಾತುಗಳು, ಶಬ್ದಗಳು ನಮ್ಮ ಬಾಯಿಂದ ಬರದೆ ನಂಬಿಕೆಯ ಶಬ್ದದೊಂದಿಗೆ ಮುಂದೆ ಸಾಗುವಂತೆ ಕರ್ತನೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.